ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ವ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮಾರ್ನಿಂಗ್ ಅಕ್ಕನ ಮನೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಒಬ್ಬರಾದ ನಂತರ ಒಬ್ಬರು ನನಗೆ ಹೇರ್ ಕಟ್ಟಿಕೊಡು, ಇದು ಮಾಡಿಕೊಡು, ಅದು ಮಾಡಿಕೊಡು ಅಂತಾನೇ ಇದ್ದಾರೆ. ಅಕ್ಕನದು ಹೇರ್ ಸ್ಟೈಲ್ ಮುಗೀತು, ಈಗ ಈವನಿಗೆ ಮಾಡ್ತಾ ಇದ್ದೀನಿ. ನಾನು ಕೂಡ ಮಾಡಿಕೊಡೋಣ ಅಂತ ಅನ್ಕೊಂಡೆ. ಬಿಕಾಸ್ ನಮಗೆ ಸ್ವಲ್ಪ ಲೇಟ್ ಹೋದ್ರೇನು ಆಗ್ತದಲ್ಲ, ಅವರ ಚರ್ಚ್ ಫೀಸ್ಟ್ ಅಲ್ಲ ಅಂತ ಹೇಳಿ. ಅಕ್ಕನಿಗೆ ಸೀರೆ ಕೂಡ ಉಡಿಸಿದೆ. ನಾನೀಗ ರೆಡಿ ಹಾಕಿದ್ದೀನಿ, ಆಗ್ತಾನೆ ಇದ್ದೀನಿ ಅಂತ ಹೇಳ್ಬೋದು. ನಾನು ಹೋಗೋದು ಬೇಡ ಚರ್ಚಿಗೆ ಅಂತ ಅನ್ಕೊಳ್ತಾ ಇದ್ದೆ. ಸ್ವಲ್ಪ ನನಗೆ ಹೊಟ್ಟೆ ಸರಿ ಇರಲಿಲ್ಲ, ಬಟ್ ಮತ್ತೆ ಓಕೆ ಅಂತ ಅನಿಸಿತು. ಸೊ ಹೊರಡುವ ತಯಾರಿಯಲ್ಲಿ ಮಾಡ್ಕೊಂಡ್ವಿ. ಈಗ ಇಲ್ಲಿ ಅಕ್ಕ ಕೂಡ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ನೋಡ್ಬೋದು ನೀವು. ಅವಳಿಗೆ ಕೂಡ ಸೀರೆ ಉಡಿಸ್ಕೊಂಡೆ. ನಾನು ಅನ್ಕೊಂಡೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಎಲ್ಲಾನು ಆರಾಮಾಗಿ ಮಾಡ್ತಾನೆ ಇದ್ದೀವಿ. ಇದು ಈವನ ಡ್ರೆಸ್. ಈವನಿಗೂ ಸಹ ಹೇರ್ ಸ್ಟೈಲ್ ಮಾಡಿ ಕೊಟ್ಟೆ. ಇವನ ಡ್ರೆಸ್ ಕೂಡ ಚೆನ್ನಾಗಿ ಉಂಟು. ನನ್ನ ತಮ್ಮ ಇನ್ನೂ ರೆಡಿಯಾಗಿಲ್ಲ, ಆಗ್ಬೇಕಷ್ಟೇ. ಇಲ್ಲಿ ಸೋನಿಯಾ ಕೂಡ ರೆಡಿಯಾಗಿದ್ದಾಳೆ. ಸೋನು ಮತ್ತು ಮಗು ಅವರೆಲ್ಲ ಫೋಟೋಸ್ ಎಲ್ಲ ತೆಗಿತಾನೆ ಇದ್ರು. ಇಲ್ಲಿ ಮಕ್ಕಳೆಲ್ಲ ವೇಟ್ ಮಾಡ್ತಾ ಇದ್ದಾರೆ. ಮತ್ತೆ ನಾವು ಇಲ್ಲಿ ಒಂದು ಫ್ಯಾಮಿಲಿ ಪಿಕ್ ತೆಗ್ದದ್ದು. ಹಸ್ಬೆಂಡ್ ಸ್ವಲ್ಪ ಲೇಟ್ ಆಯಿತು, ಸೊ ಅವರು ಈ ಪಿಕ್ಕಲ್ಲಿ ಇಲ್ಲ. ನೆಕ್ಸ್ಟ್ ಇಲ್ಲಿ ನಾನು ಮತ್ತೆ ನನ್ನ ಹಸ್ಬೆಂಡ್ ತೆಗ್ದ ಪಿಕ್ ಇದು, ವಿಡಿಯೋ ಇದು. ನೆಕ್ಸ್ಟ್ ಇಲ್ಲಿ ನಾವು ಹೊರಡಲಿಕ್ಕೆ ರೆಡಿ ಆಗಿದ್ದೀವಿ. ಇವನನ್ನು ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಕ್ಕ ಮತ್ತೆ ಅವರ ಹಸ್ಬೆಂಡ್ ಸ್ಕೂಟಿಯಲ್ಲಿ ಹೋಗಿದ್ದಾರೆ. ನನ್ನ ಮಗ ಕೂಡ ಹೊರಟಿದ್ದ ಅವರ ಜೊತೆಗೆ. ಈವ ಎಲ್ಲಿ, ಅವನು ಅಲ್ಲಿ. ಸೊ ಹೇಗಾದ್ರೂ ಇವನನ್ನು ನಾವು ಕರ್ಕೊಂಡು ಬರ್ತೀವಿ ನಮ್ಮ ಜೊತೆಗೆ ಅಂತ ಹೇಳಿದ್ವಿ. ಇಲ್ಲಾಂದ್ರೆ ಅವನು ಅವರ ಜೊತೆಗೆ ಹೊರಡ್ತಾನೆ. ಅವನಿಗೆ ಈವ ಅಂದ್ರೆ ತುಂಬಾನೇ ಇಷ್ಟ, ಸೊ ಅವನು ಈವನ ಜೊತೆಗೇನೆ ಇರ್ತಾನೆ. ನಾವೆಲ್ಲ ಹೇಗೆ ಕಾಣಿಸ್ತಿದ್ದೀವಿ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ ಬಿಡಿ ನಮಗೆ. ಮತ್ತೆ ಅವರ ಚರ್ಚ್ ಏನುಂಟು ಅದು ಆಕ್ಚುಲಿ ಮುರುಡೇಶ್ವರ ಬೀಚ್ ಆಪೋಸಿಟೇ ಉಂಟು. ನೋಡ್ಲಿಕ್ಕೆ ಒಂದು ಸಮಾಧಾನ, ಕ್ಯೂಟ್, ಏನ್ ಹೇಳ್ಬೋದು, ಒಳ್ಳೇದ್ ಅಂದ್ರೆ ಒಂಥರ ಖುಷಿ ಆಗುತ್ತೆ ಆ ಚರ್ಚಿಗೆ ನೋಡುವಾಗ್ಲೇ. ಬಿಕಾಸ್ ಬೀಚ್ ಏರಿಯಾಗೆ ಆಪೋಸಿಟ್ ಆಗಿ ಇರೋದ್ರಿಂದ ಅವ್ರ ಚರ್ಚ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ತಂಪಾದ ಗಾಳಿ ಹಾಗೆ. ನೆಕ್ಸ್ಟ್ ಇಲ್ಲಿ ನಾವು ಬಂದು ರೀಚ್ ಆಗಿದ್ದೀವಿ. ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿದೆ. ನಾವು ಲೇಟ್, ಬಟ್ ಏನ್ ಮಾಡೋದು, ಮಕ್ಕಳಿಗೆ ಮತ್ತೆ ನಾವು ಅಂತ ಹೇಳುವಾಗ ಯಾವತ್ತೂ ಕೂಡ ಲೇಟೇನೆ ನಾವು. ಮತ್ತೆ ನಾನು ಕೂಡ ಹೊರಡುವ ಐಡಿಯಾದಲ್ಲಿ ಇರಲಿಲ್ಲ ಫಸ್ಟ್. ಸ್ವಲ್ಪ ತುಂಬಾನೇ ಹೊತ್ತು ಹೊರಡೋದೇ ಬೇಡ ಅಂತಾನೆ ಇದ್ದೆ. ನನಗೆ ಹುಷಾರೇ ಇರಲಿಲ್ಲ ಸರಿಯಾಗಿ ಮೈಯಲ್ಲಿ. ಮತ್ತೆ ಅಟ್ ದ ಎಂಡ್ ಸ್ವಲ್ಪ ಸರಿ ಆಯ್ತು, ಹೊರಟ್ವಿ. ಇವ್ರದ್ದು ಚರ್ಚ್ ಆಕ್ಚುಲಿ ಹೊಸದಾಗ್ತಾ ಉಂಟು. ಸೊ ಅವರಿಗೆ ಈಗ ಚರ್ಚ್ ಅಂದ್ರೆ ಅವರು ಚಿಕ್ಕದೇನೋ ಒಂದು ಹಾಲ್ ತರ ಕಟ್ಟಿದ್ದಾರೆ. ಅಲ್ಲಿ ಫಿನಿಶ್ ಆಗುವ ಮೊದಲೇನೆ ಚೆನ್ನಾಗಿ ಕಾಣಿಸ್ತಾ ಉಂಟು. ನೋಡ್ಬೇಕು ಫಿನಿಶ್ ಆದಾಗ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ ನಮ್ಮ ಮಕ್ಕಳು ಅಳ್ತಾನೆ ಇದ್ರು, ಏನಾದರೂ ಬೇಕಂತ ಹೇಳಿ, ಹಶ್ವಾಗತ್ತೆ ಅಂತ ಹೇಳಿ. ಸೊ ಇವರಿಗೆ ನಾನು ಐಸ್ ಕ್ರೀಮ್ ತೆಗಿಸಿ ಕೊಡ್ಲಿಕ್ಕೆ ಬಂದೆ. ಅವ್ರು ತಗೊಂಡದ್ದು ಬಾಲ್ ಐಸ್ ಕ್ರೀಮ್. ಬಾಲ್ ಐಸ್ ಕ್ರೀಮ್ ನೋಡಿದ್ರೆ ನನಗೆ ನಾನು ಚಿಕ್ಕದಿರುವಾಗದ ನೆನಪು ಬರೋದು. ನಮಗೆ ಸೆಂಟ್ ಮೇರಿಗೆ ಆಗ ನಮ್ಮ ಪಪ್ಪ ನಮಗೆ 10 ರುಪೀಸ್ ಕೊಡ್ತಾ ಇದ್ರು. ಆ 10 ರುಪೀಸ್ ಅಲ್ಲಿ ಪೂಜೆ ಶುರುವಾಗುವ ಮೊದ್ಲೇನೆ ಒಂದು ಬಾಲ್ ಐಸ್ ಕ್ರೀಮ್ ತಗೊಂಡು ತಿಂದು ಬಿಡ್ತಿದ್ವಿ. ಮತ್ತೆ ಅಮೌಂಟ್ ಇರ್ತಾ ಇರ್ಲಿಲ್ಲ ನಮ್ಮ ಹತ್ರ. ಅದೆಲ್ಲ ಒಂಥರ. ಆಗದ 10 ರೂಪಾಯಿ ಅಂದ್ರೆ ತುಂಬಾನೇ ದೊಡ್ಡದು. ಈಗಿನ ಮಕ್ಕಳಿಗೆ 10 ರೂಪಾಯಿ ಅಂದ್ರೆ ಬಾಲ್ ಐಸ್ ಕ್ರೀಮ್ ಕೂಡ 10 ರೂಪಾಯಲ್ಲಿ ಸಿಗಲ್ಲ, ಈಗ 20 ರುಪೀಸ್ ಆಗಿದೆ. ಆಗ ಆಕ್ಚುಲಿ 10 ರುಪೀಸಿಗೆನೆ ಬಾಲ್ ಐಸ್ ಕ್ರೀಮ್ ಸ್ವಲ್ಪ ದೊಡ್ಡದೇ ಇತ್ತ ಅಂತ. ಮತ್ತೆ ನಮಗೆ ಸ್ವಲ್ಪ ನಾಲೆಜ್ ಬಂದ ನಂತರ ನಾವು ಬಾಲ್ ಐಸ್ ಕ್ರೀಮ್ ತಗೊಳ್ತಾ ಇರ್ಲಿಲ್ಲ, ಒಂದೇ ಸಲ ಹಣ ಮುಗಿಯುತ್ತೆ ಅಂತ ಹೇಳಿ. ಕ್ಯಾಂಡೀಸ್, ಸ್ವೀಟ್ ಏನಾದ್ರೂ ಆ ಥರ ತಗೊಳ್ತಾ ಇದ್ವಿ. ನೆಕ್ಸ್ಟ್ ಇಲ್ಲಿ ನಾವು ಇದು ಪೂಜೆ ಮುಗ್ದ ನಂತರ ತೆಗ್ದ ವಿಡಿಯೋ ಅನೌನ್ಸ್ಮೆಂಟ್ ನಡೀತಾ ಇತ್ತು. ಇವನು ಅಕ್ಕನ ಮಗ ನೋಲನ್. ಅವನು ಸ್ವಲ್ಪ ಲೇಡೀಸ್ ಹತ್ರ ಅಂದ್ರೆ ಗರ್ಲ್ಸ್ ಹತ್ರ ಬರೋದು ಕಡಿಮೆ. ಅವನ್ ಬಾಯ್ಸ್ ಹತ್ರ ಚೆನ್ನಾಗಿ ಹೋಗ್ತಾನೆ, ನಾವೆಲ್ಲ ಆಗಲ್ಲ ಅವನಿಗೆ. ಸೊ ನೆಕ್ಸ್ಟ್ ಇಲ್ಲಿ ಪೂಜೆ ಮುಗ್ದಿದೆ, ಮನೆಗೆ ಹೋಗ್ತಾ ಇರೋದು. ತುಂಬಾ ಅಂದ್ರೆ ತುಂಬಾನೇ ಜನ ಇದ್ರು ಆಕ್ಚುಲಿ. ರಶ್ ಇತ್ತು, ನಾವು ಅನ್ಕೊಂಡಿರ್ಲಿಲ್ಲ ಇಷ್ಟು ಜನ ಬರ್ಬೋದು ಅಂತ ಹೇಳಿ. ನೆಕ್ಸ್ಟ್ ಬಂದು ನಾವು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಈಗ ಅಕ್ಕನ ಮನೆಗೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಇದು ನನ್ನ ಕರಿಮಣಿ. ನಾನು ಕರಿಮಣಿ ಹಾಕೋದು ತುಂಬಾ ಕಡಿಮೆ, ಅಂದ್ರೆ ಇದು ಶಾರ್ಟ್ ಕರಿಮಣಿ, ನಂದು ಮದುವೆದು ಕರಿಮಣಿ ಅಲ್ಲ. ನಾನು ನವರಂಡಿದು ಲಾಕೆಟ್ ಅನ್ನ ಮಾಡಿಸ್ಕೊಂಡಿದ್ದೆ. ಅದರ ಮೇಲೆ ಹಸ್ಬೆಂಡ್ ಹೆಸರು ಉಂಟು, ವಿನೋದ್ ಅಂತ.
ಬಟ್ ಅದು ನಾನು ಹಾಕೋದು ತುಂಬ ಕಡಿಮೆ, ತುಂಬಾನೇ ಅಂದರೆ ತುಂಬಾನೇ ಕಡಿಮೆ. ಇಲ್ಲಿ ನಾನು ರೀಚ್ ಆಗಿದ್ದೀನಿ ಅಕ್ಕನ ಮನೆಗೆ ಊಟಕ್ಕೆ. ಈಗ ಎಲ್ಲ ಸ್ವಲ್ಪ ಜನ ಊಟ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಬಟ್ಟೆ ಚೇಂಜ್ ಮಾಡಿಯೇ ಬಂದಿದ್ದೀವಿ. ಅಮ್ಮ ಎಲ್ಲ ಆಲ್ರೆಡಿ ಚೇಂಜ್ ಮಾಡಿ ಬಂದಿದ್ದಾರೆ. ತುಂಬ ಸೆಕೆ ಆಗ್ತಾ ಇತ್ತು. ಸೊ ಈ ಥರ ಜ್ಯೂಸ್ ಕೂಡ ಕೊಟ್ಟಿದ್ರು, ಅದನ್ನು ಕುಡಿತಾ ಇದ್ದೆ. ನಾನು ಜಾಸ್ತಿ ಕುಡಿಲಿಕ್ಕೆ ಹೋಗಿಲ್ಲ, ನನಗೆ ಹೊಟ್ಟೆ ಸರಿ ಇಲ್ಲ ಅಂತ ಹೇಳಿ. ನೆಕ್ಸ್ಟ್ ನಾವು ಊಟ ಮಾಡಿ ಎಲ್ಲ ಆದ ನಂತರ, ನಾನು ಊಟದ್ದೆಲ್ಲ ವಿಡಿಯೋ ತೆಗ್ದಿಲ್ಲ. ನಾರ್ಮಲ್ ಊಟ ಇರುತ್ತೆ ಅಲ್ಲ, ಹಬ್ಬದ ಊಟ ಅಂದರೆ ಗಮ್ಮತ್ತೆ. ಸೊ ಗಮ್ಮತ್ತು ಊಟ ಮಾಡಿ ನಾವು ಈಗ ಮನೆಗೆ ಹೊರಟಿದ್ದು. ನಾವು ಬೇಗವೇ ಹೊರಟಿದ್ದು ಮನೆಗೆ ಬಂದು ರೀಚ್ ಆಗಿದ್ದೀವಿ. ಬ್ಯಾಗ್ ಎಲ್ಲ ಇಲ್ಲಿ ಬಿಸಾಡಿ, ನನಗೆ ತುಂಬ ಅಂದರೆ ತುಂಬ ತಲೆನೋವು, ಮೈಕೈ ನೋವು ಒಂಥರ ಆಗ್ತಾ ಇತ್ತು. ಏನಾಗತ್ತೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ತಲೆಗೆ. ಹಸ್ಬೆಂಡ್ ಹತ್ರ ಹೇಳಿದೆ ಆಯಿಲ ಮಸಾಜ್ ಮಾಡಲಿಕ್ಕೆ, ಇಲ್ಲಾಂದರೆ ಸಾಧ್ಯ ಇಲ್ಲ ನನಗೆ ನಿಲ್ಲಲಿಕ್ಕೆ ಅಂತ ಹೇಳಿ. ನಮ್ಮಮ್ಮ ಆಲ್ರೆಡಿ ಇಳಿದಿದ್ರು ಹೊನ್ನಾವರದಲ್ಲಿ, ಅವರಿಗೆ ಸಂತೆದು ಐಟಮ್ಸ್ ತರಲಿಕ್ಕೆ. ಯಾಕಂದರೆ ನಮಗೆ 26 ತಾಯಿ ಮನೆಯದು ಸಂತ ಮೇರಿ ಹಬ್ಬ. ಸೊ ಅಮ್ಮ ಸಂತೆಯಿಂದ ಇಳಿದು ಪಾಪ ಐಟಮ್ಸ್ ತಗೊಂಡು ಕಾಲ್ ಮಾಡಿದ್ರು. ಹಸ್ಬೆಂಡ್ ಕರ್ಕೊಂಡು ಬರ್ಲಿಕ್ಕೆ ಹೋಗಿದ್ರು ಕಾರ್ ತಗೊಂಡು. ಇವಳು ಕೂಡ ಇಳಿದಿದ್ಲು, ಸೋನು. ಯಾಕಂದ್ರೆ ಅವಳಿಗೆ ಬಟ್ಟೆ ಬೇಕಿತ್ತಂತೆ ಹಬ್ಬಕ್ಕೆ, ಅವಳು ಪರ್ಚೇಸ್ ಮಾಡಿರ್ಲಿಲ್ಲ ಅಂತೆ. ಸೊ ಅವಳು ಮತ್ತೆ ಚಿಕ್ಕಮ್ಮ ಹೋಗಿದ್ದು. ನಾನು ಅಮ್ಮನ ಜೊತೆಗೆ ಹೋಗ್ಲಿಕ್ಕಿತ್ತು, ಹಸ್ಬೆಂಡ್ ಮತ್ತು ನಾನು ಕೂಡ. ಬಟ್ ನನಗೆ ಆಗ್ತಾ ಇರ್ಲಿಲ್ಲ, ಸೊ ನಾನು ಹೋಗಿಲ್ಲ. ನೆಕ್ಸ್ಟ್ ಬಂದು ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಇಲ್ಲಿ ತಾಯಿ ಮನೆಗೆ ಬಂದ್ರೆ ಕಸಿನ್ಸ್ ತುಂಬಾನೇ ಇದ್ದಾರೆ ನನ್ನ ಮಗನಿಗೆ. ಸೊ ಇವನು ಕೆವಿನ್ ಅಂತ, ಇವನು ಕೂಡ ನನ್ನ ಕಸಿನ್ ಏನಿದ್ದಾಳೆ ಚಿಕ್ಕಪ್ಪನ ಮಗಳು, ಅವಳ ಮಗ. ಅವನಿಗೆ ಇಲ್ಲಿ ಬಂದ್ರೆ ಉಂಟಲ್ಲ, ಊಟ ತಿಂಡಿ ಯಾವುದು ಕೂಡ ಬೇಡ, ಆಟ ಆಡುದು ಒಂದೇ ಕೆಲಸ ಅವನಿಗೆ. ಅಷ್ಟು ಖುಷಿ ಆಗತ್ತೆ ಅವನಿಗೆ. ಮನೆಗೆ ಮಡಂತರಿಗೆ ಹೋಗ್ತೀನಿ ಅಂತ ಹೇಳಿದ್ರೇನೆ ಅಳ್ಲಿಕ್ಕೆ ಬರ್ತದೆ. ಇವಳಿಗೂ ಕೂಡ ಅವನು ಸರಿ ಇಟ್ಕೊಂಡೇ ಇರ್ತಾನೆ. ಅವಳು ಕೂಡ ಹಾಗೇನೆ, ಅವನು ಇಟ್ಕೊಂಡ್ರೆ ಏನು ಸಹ ಹೇಳಲ್ಲ, ಅಳೋದೇ ಇಲ್ಲ ಅವಳು. ಇದು ಮಾರ್ನಿಂಗ್, ಇದು ನೆಕ್ಸ್ಟ್ ಡೇ ತೆಗ್ದ ವಿಡಿಯೋ ನೋಡಿ. ಅವಳು ಬೆಳಿಗ್ಗೆ ಎದ್ದಿದ್ದಾಳೆ, ಅವನು ಅವಳನ್ನ ಹಿಡ್ಕೊಂಡು ಜೋ ಮಾಡ್ತಾನೆ ಇದ್ದ. ನೆಕ್ಸ್ಟ್ ಬಂದು ನಾನು ಮಾರ್ನಿಂಗಿಗೆ ಇವತ್ತು ಸಜ್ಜಿಗೆ ಮಾಡ್ತಾ ಇರೋದು. ಅಮ್ಮ ಬ್ಯುಸಿ ಇದ್ದಾರೆ. ಅಮ್ಮನಿಗೆ ನಾನು ಹೇಳಿದ್ದೆ ನೀನು ಬೇರೆ ಕೆಲಸ ಮಾಡ್ಕೊ, ನಾನು ಇದೆಲ್ಲ ಮಾಡ್ಕೊಳ್ತೀನಿ ಅಂತ ಹೇಳಿ. ಸೊ ನಾನು ಇಲ್ಲಿ ಸಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ತಂಗಿ ಕೂಡ ಮಾಡ್ತಾಳೆ ಹೆಲ್ಪ್. ಬಟ್ ತಂಗಿಗೆ ಅಂದ್ರೆ ಮಗು ಚಿಕ್ಕದಲ್ಲ, ಎರಡು ಕೂಡ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಆದಷ್ಟು ಅವಳು ಮಾಡ್ತಾಳೆ. ನಾನು ಸಜ್ಜಿಗೆದು ಮಾಡ್ತಾ ಇದ್ದೀನಿ ಈಗ. ಇಲ್ಲಿ ಕೂಡ ನಮ್ಮ ತಾಯಿ ಮನೆಯಲ್ಲಿ ಕೂಡ ಸಜ್ಜಿಗೆ ಎಲ್ಲ ಯಾರಿಗೂ ಹೋಗಲ್ಲ, ದೋಸೆಯೇ ಆಗ್ಬೇಕು. ನನ್ನ ತಮ್ಮನಿಗೆ ಕೂಡ ಸೇಮ್, ಸಜ್ಜಿಗೆ ಅದು ಇದು ಆಗಲ್ಲ, ದೋಸೆನೇ. ಅವನು ತಿಂದು ಕೂಡ ಇಲ್ಲ ಸಜ್ಜಿಗೆ. ನೆಕ್ಸ್ಟ್ ನಾನು ಸಜ್ಜಿಗೆ ಮಾಡ್ತಾ ಮಾಡ್ತಾ ಸಾಂಬಾರ್ ಕೂಡ ಮಾಡ್ಕೊಂಡೆ. ಅದು ನಿಮಗೆ ಗೊತ್ತಿದೆ ಎಲ್ಲ, ನಾನು ಒಟ್ಟಿಗೆನೆ ಎಲ್ಲ ಫಾಸ್ಟ್ ಮಾಡ್ಕೊಂಡು ಬಿಡೋದು. ಸಜ್ಜಿಗೆ ಜೊತೆಗೆ ಒಂದು ತರಕಾರಿ ಕೂಡ ಮಾಡಿದ್ದೆ. ನಮ್ಮ ತಾಯಿ ಮನೆಯಲ್ಲಿ ತರಕಾರಿ ತಿನ್ನೋದು ತುಂಬಾ ಕಡಿಮೆ. ಬಟ್ ನನಗೆ ಹೊಟ್ಟೆ ಸರಿ ಇರ್ಲಿಲ್ಲ, ತಂಗಿಗೆ ಕೂಡ ಒಂಥರ ಆಗ್ತಾ ಇತ್ತಂತೆ, ತಿಂದುವೆ ಬೆಲ್ಲ ಹೊರಗೆ ಆಗ್ತಾ ಇತ್ತಲ್ಲ. ಮತ್ತೆ ಹಸ್ಬೆಂಡ್ ಮತ್ತು ಮಗನಿಗೆ ಸಹ ಅಷ್ಟು ನಾನ್ ವೆಜ್ ಐಟಮ್ಸ್ ಕಂಟಿನ್ಯೂಸ್ ಆಗಲ್ಲ. ಸೊ ನಾನು ಅಮ್ಮನಿಗೆ ಹೇಳಿದೆ ಫಿಶ್ ಬೇಕಾದರೆ ಫ್ರೈ ಮಾಡಿ, ಬಟ್ ತರಕಾರಿ ಊಟವೇ ಇರಲಿ ಅಂತ ಹೇಳಿದೆ. ಇಲ್ಲಿ ಅಕ್ಕಿಯನ್ನು ನೆನೆಸಿ ಹಾಕಿದ್ದಾರೆ ಇಡ್ಲಿಗೆ, ಸಂಜೆಗೆನೆ ಮಾಡಲಿಕ್ಕೆ. ನನ್ನ ಮಗ ಮತ್ತೆ ತಮ್ಮ ಸೋನು ಎಲ್ಲ ಹೊನ್ನಾವರಕ್ಕೆ ಹೋಗಿದ್ರು ಐಸ್ ಕ್ರೀಮ್ ತಿನ್ನಲಿಕ್ಕೆ. ನಾನು ಹೋಗಿರಲಿಲ್ಲ ಅವರ ಜೊತೆಗೆ. ಅದೇ ನಾನು ಹೇಳಿದಾಗೆ ನನಗೆ ಸರಿ ಇಲ್ಲ, ಸ್ವಲ್ಪ ಸರಿಯಾಗಿದ್ದೀನಿ. ಮತ್ತೆ ಹೋಗಿ ಅಲ್ಲಿ ಮತ್ತೇನೊಂದು ಆಗಲಿಕ್ಕೆ ಬೇಡ ಅಂತ ಹೇಳಿ ಅವ್ರ ಜೊತೆಗೆ ನಾನು ಹೋಗಿಲ್ಲ. ಅವನು ಆ್ಯಕ್ಚುಲಿ ತಮ್ಮ ಅವನಿಗೆ ಹೇಳಿದೆ ನಾನು ಹೋಗಲಿಕ್ಕೆ, ನನಗೆ ಒಂದು ಇಸ್ತ್ರಿ ಬೇಕಿತ್ತು ಅರ್ಜೆಂಟ್. ಅವನು ಹೊಸದು ತರಲಿಕ್ಕೆ ಹೋಗಿದ್ದ, ನಮ್ಮದು ಸ್ವಲ್ಪ ಹಾಳಾಗಿತ್ತು. ಮತ್ತು ಹಬ್ಬದ ದಿನ ಬೇಕಲ್ಲ, ಅಂದರೆ ನೆಕ್ಸ್ಟ್ ಡೇ 26ಗೆ. ಮತ್ತು ನನ್ನ ಹಸ್ಬೆಂಡಿಗೆ ಏನೆಂದರು, ಹೊನ್ನಾವರಕ್ಕೆ ಬಂದರೆ ಐಸ್ ಕ್ರೀಮ್ ತಿನ್ನಲೇಬೇಕು. ಈ ಸೈಡಲ್ಲಿ ಗಡ್ಬಡ್ ತುಂಬಾ ಕಡಿಮೆಯಲ್ಲಿ ಸಿಗತ್ತೆ, ನಮಗೆ ಮಡಂತೆರಲ್ಲಿಯೇ ತುಂಬಾ ಕಾಸ್ಟ್ಲಿ ಉಂಟು. ಸೊ ಅವರು ಇಲ್ಲಿ ಬಂದಾಗ ತಿಂದು ಹೋಗಲೇಬೇಕು. ಇವರು ಗಾಡಿಯನ್ನು ದೂರ ಪಾರ್ಕ್ ಮಾಡಿ ಹೋಗಿದ್ರಂತೆ.
ಪಾರ್ಕಿಂಗ್ ಕಷ್ಟ ಅಲ್ಲ, ಎಲ್ಲ ಕಡೆ ಈಗ ಎಲ್ಲರ ಹತ್ರನೂ ಗಾಡಿ ಇರೋದ್ರಿಂದ. ಸೊ ಇನ್ನು ಸೋನಿಯಾ ಹೋದದ್ದು ಅಂದರೆ ಅವಳಿಗೆ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಇತ್ತು. ನಿನ್ನೆ ತಗೊಂಡು ಬಂದ ಒಂದು ಡ್ರೆಸ್ ಅವಳಿಗೆ ಅಷ್ಟು ಸೂಟ್ ಆಗ್ತಾ ಇರಲಿಲ್ಲ, ನನಗೆ ಕೂಡ ಅಷ್ಟು ಇಷ್ಟ ಆಗಿಲ್ಲ, ಅವಳಿಗೂ ಕೂಡ ಮನೆಗೆ ಬಂದ ನಂತರ ಅಷ್ಟು ಇಷ್ಟ ಆಗಿಲ್ಲ ಅಂತೆ. ನೆಕ್ಸ್ಟ್ ಇಲ್ಲಿ ಬಂದು ಇವರು ಗಮ್ಮತ್ ಐಸ್ ಕ್ರೀಮ್ ತಿಂದು ಬಂದಿದ್ದಾರೆ. ನಮಗೆ ಕೂಡ ತಗೊಂಡು ಬಂದಿದ್ರು ಕುಲ್ಫಿ. ನಿಮಗೆ ಗೊತ್ತಿರುವ ಹಾಗೆ ನಾನು ತಿನ್ನೋದು ಕುಲ್ಫಿನೇ ಅಲ್ಲ. ಅವರಿಗೆ ಕಸಿನ್ಸ್ ಕೂಡ ಸಿಕ್ಕಿದ್ರು, ಮತ್ತೆ ನನ್ನ ಕಸಿನ್ಸ್ ಹಸ್ಬೆಂಡ್ ಕೂಡ ಸಿಕ್ಕಿದ್ರಂತೆ ಅಲ್ಲಿ. ಅವರು ಆ ಮಗುವಿಗೆ ಸಹ ಕರ್ಕೊಂಡು ಹೋಗಿದ್ರು, ಮತ್ತೆ ಅವನು ಬರಲ್ಲ ಅಂತ ಹೇಳಿದ್ದಂತೆ. ಸೊ ಅವ್ರು ಬಿಟ್ಟು ಹೋಗಿದ್ರು ಮಗುವಿಗೆ, ಅಂದರೆ ನನ್ನ ಕಸಿನ್ ಇದು ಮಗುವಿಗೆ. ನೆಕ್ಸ್ಟ್ ಇಲ್ಲಿ ಬಂದು ಸೋನು ಕಸ್ಟಡಿಗೆ, ನಾಳೆದು ಕಸ್ಟಡಿಗೆ ರೆಡಿ ಮಾಡಿ ಇಟ್ಟಿದ್ದಾಳೆ. ಬಿಕಾಸ್ ಫ್ರಿಜ್ಜಲ್ಲಿ ಇಟ್ಟು ಕೋಲ್ಡ್ ಮಾಡಬೇಕಲ್ಲ ಅದನ್ನು. ಇದೆಲ್ಲ 25ದು ವೀಡಿಯೋಸ್. ಕಸ್ಟಡಿಗೆ ಇಲ್ಲಿ ಅವಳು ರೆಡಿ ಮಾಡಿಕೊಂಡ್ಳು. ನಾವು ಬೇರೆ ಬೇರೆಯೇ ಕೆಲಸ ಮಾಡ್ತಾನೆ ಇದ್ವಿ, ಅಮ್ಮನಿಗೆ ಹೆಲ್ಪ್ ಆಗಬೇಕಲ್ಲ ಪಾಪ, ಎಷ್ಟು ಅಂತ ಮಾಡೋದು. ಇಲ್ಲಿ ನಾವು ಬೆಳ್ಳುಳ್ಳಿ ಸಹ ಕ್ಲೀನ್ ಮಾಡಿ ಇಟ್ಟಿದ್ದೀವಿ. ಆದಷ್ಟು ಪ್ರಿಪೇರ್ ಮಾಡಿ ಇಡಲಿಕ್ಕೆ ಟ್ರೈ ಮಾಡ್ತಾರೆ ಅಮ್ಮ. ಇದು ನಾವು ಹಿಟ್ಟು ಹರಿದು ಆಗಿದೆ, ಅಮ್ಮ ಅದು ತೆಗೆದು ಇಟ್ಟಿದ್ದಾರೆ ಈಗ. ನೆಕ್ಸ್ಟ್ ಬಂದು ನಾವು ಈಗ ನನ್ನ ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇರೋದು. ಇವರು ಬರ್ತಾ ಇಲ್ಲ, ಅವರು ಹೊನ್ನವರು ಹೋಗೋದಂತೆ. ನಾವು ಹೋಗ್ತಾ ಇರೋದು ಸೋನು, ನಾನು ಮತ್ತು ಹಸ್ಬೆಂಡ್ ಎಲ್ಲ. ಯಾಕಂದರೆ ಚಿಕ್ಕಮ್ಮ ಶಾಪ್ ಇಟ್ಟು ತುಂಬ ಸಮಯ ಆಯಿತು, ಒಂದು ಬಟ್ಟೆದು ಶಾಪ್ ಇಟ್ಟಿದ್ದಾರೆ. ಬಟ್ ನಾನು ಯಾವತ್ತೂ ಕೂಡ ಹೋಗಿಲ್ಲ, 1-2 ವರ್ಷ ಆಗಲಿಕ್ಕೆ ಬಂತ ಅಂತ ಅವರು ಬಟ್ಟೆ ಅಂಗಡಿ ಇಟ್ಟು. ಇದು ಅವ್ರದ್ದು ಐಟಮ್ಸ್ ಚಿಕ್ಕಮ್ಮಂದು. ಚಿಕ್ಕಮ್ಮ ಎಲ್ಲ ತಗೊಳ್ತಾರೆ, ಎಲ್ಲ ಇಲ್ಲೇ ಬಿಟ್ಟು ಹೋಗೋದು ಅವರು, ಯಾರತ್ತಾದರೂ ತಗೊಂಡು ಹೋಗೋದು ಐಟಮ್ಸ್ ಎಲ್ಲ. ಸೊ ಇವತ್ತು ಹೇಗಾದರೂ ನಾವು ಹೋಗ್ತೀವಲ್ಲ ಕಾರಲ್ಲಿ ಅಂತ ಹೇಳಿ ಎಲ್ಲನೂ ಅವ್ರದ್ದು ತಗೊಂಡದ್ದು. ಅವ್ರು ಹಾಗೇನೆ, ಅವ್ರದ್ದು ಚಿಕ್ಕಮ್ಮಂದು ಒಂದು ಇನ್ನೊಂದು ತಾಯಿ ಮನೆ ಅಂತ ಹೇಳ್ಬೋದು. ಅವ್ರದ್ದೆಲ್ಲ ಐಟಮ್ಸ್ ಇಲ್ಲಿಯೇ ಇರ್ತದೆ. ಈಗ ನಾವು ಅಮ್ಮ ಅದೇ ಹೇಳಿದ್ರು, ತಗೊಂಡು ಹೋಗು ನೀನು, ಇಲ್ಲಾಂದ್ರೆ ಅಲ್ಲಿಯೇ ಬಾಕಿ ಮಾಡಿ ಹೋಗ್ತಾರೆ ಅವರು. ಇಲ್ಲಿ 1 ವರ್ಷ ಆಯಿತು ಐಟಮ್ಸ್ ಇಲ್ಲಿಯೇ ಉಂಟು ಅಂತ ಹೇಳಿ. ಸೊ ಇಲ್ಲಿ ನಾವು ಹೊರಟಿದ್ದೀವಿ, ಜಸ್ಟ್ ಒಂದು 1-2 ಅವರ್ಸಿಗೋಸ್ಕರ ಹೋಗಿ ಬೇಗವೇ ಬರೋದು ನಾವು. ನಮಗೆ ಆನ್ ದ ವೇ ಚಿಕ್ಕಮ್ಮ ಸಿಗಲಿಕ್ಕಿದ್ರು, ಬಿಕಾಸ್ ಅವರು ಒಂದು ಮದುವೆಗೆ ಹೊನ್ನಾವರಕ್ಕೆ ಆಲ್ರೆಡಿ ಬಂದಿದ್ರು. ನಾವು ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಮಾಡಿದ್ದು, ಬರ್ತೀವಿ ಅಂತ ಹೇಳಿ 1-2 ಗಂಟೆಗೆ ಕಾಲ್ ಮಾಡಿದ್ದ ಅಂತ ಅಷ್ಟೇ. ಸೊ ನೆಕ್ಸ್ಟ್ ಬಂದು ನಾವಿಲ್ಲಿ ಹೊರಟಿದ್ದೀವಿ. ಚಿಕ್ಕಮ್ಮನ ಮಗನಿಗೆ ನಾವು ತಗೊಂಡಿಲ್ಲ, ಅವನಿಗೆ ಹೇಳಿದ್ದು ನಿನ್ನ ಮನೆಗೆ ಹೋಗು, ಅಂದರೆ ನಮ್ಮ ಮನೆಗೆ. ಅವನು ನಮ್ಮ ಮನೆಗೇ ಬಂದದ್ದು ಆ್ಯಕ್ಚುಲಿ. ಅಗೇನ್ ಅವರ ಬ್ಯಾಗ್ ತಗೊಂಡು ನಾವು ಅವರ ಮನೆಗೇ ಕರ್ಕೊಂಡು ಬಂದದ್ದು. ಬಿಕಾಸ್ ನಮಗೆ ಚಿಕ್ಕಮ್ಮನ ಮನೆಯಿಂದ ಬರುವಾಗ ಮಾವನ ಹೆಂಡತಿಗೆ ಸಹ ಕರ್ಕೊಂಡು ಬರಲಿಕ್ಕೆ ಇತ್ತು. ಸುಮ್ಮನೆ ಯಾಕೆ ಅವರಿಗೆ ಅವನಿಗೆ ಕರ್ಕೊಂಡು ಬಂದರೆ ಮತ್ತೆ ಪಾಪ ಅವರನ್ನು ಕರ್ಕೊಂಡು ಬರಲಿಕ್ಕಾಗಲ್ಲ ಅಂತ ಹಾಗೆ ಪ್ಲ್ಯಾನ್ ಮಾಡಿದ್ದು. ನೆಕ್ಸ್ಟು ಟ್ರಾಫಿಕ್ ಜಾಮ್ ಅಂತ ಹೇಳಿದರೆ, ನಾವು ಎಲ್ಲ ಸ್ಕೂಲಿಗೆ ಹೋಗುವ ಟೈಮಲ್ಲಿ ಇಲ್ಲಿ ಜನ ಹಾವಳಿಯೇ ಇರಲಿಲ್ಲ, ಅಂದರೆ ಜನವೇ ಸುತ್ತಾ ಇರಲಿಲ್ಲ, ಹಾಗೆ ಇದ್ದ ಪ್ರದೇಶ ಇದು. ಈಗ ನಾನು ಬಂದು ನೋಡುವಾಗ, ನಾನು ತುಂಬ ಸಮಯದ ನಂತರ ಈ ಸೈಡ್ ಬಂದದ್ದು. ಇಲ್ಲಿ ಒಂದು ಹಾಸ್ಟೆಲ್ ಕೂಡ ಉಂಟು ಈ ರೋಡಲ್ಲಿ. ನನ್ನ ಫ್ರೆಂಡ್ ಇರ್ತಾ ಇದ್ಲು ಹಾಸ್ಟೆಲಲ್ಲಿ. ಸೊ ನಾನು ಯಾವತ್ತಾದರೂ ಅವಳಿಗೆ ಮೀಟ್ ಆಗಲಿಕ್ಕೆ ಬಂದರೆ ಎಲ್ಲ ಯಾರು ಕೂಡ ಸುತ್ತಾಡ್ತಾ ಇರಲಿಲ್ಲ. ಈಗ ಎಲ್ಲ ಬೋಟಿಂಗ್ ಅಂತೆ, ಅದಂತೆ ಇದಂತೆ ಎಲ್ಲ ಆಗಿದೆ. ನಾವು ಇದ್ದ ಹೊನ್ನಾವರವೇ ಅಲ್ಲ ಅಂತ ಅನಿಸ್ತದೆ. ಈಗ ದೊಡ್ಡ ಗ್ರೇಟ್ ಫೀಲ್ ಆಗೋದು, ಯಬ್ಬೋ ನಾವು ಹೊನ್ನಾವರದಿಂದವ ಅಂತ. ಯಾಕಂತ ಹೇಳಿದರೆ ಇದೆಲ್ಲ ಇರಲೇ ಇಲ್ಲ ಮೊದಲು, ಹಾಗೆ ಇತ್ತು. ಇದು ಹೊಸದು ಬ್ರಿಡ್ಜ್, ಹೊಸಡು ಹೋಗಲಿಕ್ಕೆ, ಅಂದರೆ ಚಿಕ್ಕಮ್ಮನ ಮನೆಗೆ ಹೋಗಲಿಕ್ಕೆ ಇದು ಕೂಡ ಇರಲಿಲ್ಲ. ಇದು 2 ಇಯರ್ಸ್ ಆಯ್ತಂತೆ ಅಷ್ಟೇ. ಅದು ಬ್ರಿಡ್ಜ್ ಇತ್ತು, ಅದು ಟ್ರೈನ್ ಬ್ರಿಡ್ಜ್, ಅದು ಇತ್ತು, ಇದು ಇರಲಿಲ್ಲ. ಈಗ ಚಿಕ್ಕಮ್ಮನ ಮನೆಗೆ ಹೋಗಲಿಕ್ಕೆ ಖುಷಿ ಆಗ್ತದೆ, ಯಾಕಂದರೆ ಬೇಗ ರೀಚ್ ಆಗ್ತಾರೆ ಅಂತ ಹೇಳಿ. ಇದು ಇಲ್ಲಿ ವಾಟರ್ ಪಾರ್ಕ್ ಉಂಟು, ಗೇಮ್ಸ್ ಇದು ಕೂಡ ಹೊಸದಾಗಿದೆ. ನೋಡಬೇಕು, ನಾನು ನೆಕ್ಸ್ಟ್ ಟೈಮ್ ಬಂದಾಗನಾದರೂ ಹೋಗಿ ಇನ್ನು ಬರಬೇಕು. ಯಾಕಂತ ಹೇಳಿದರೆ ಈ ಸಲ ಹೋಗಲಿಕ್ಕೆ ಟೈಮ್ ಇಲ್ಲ. ನಾವು ಹೋಗೋದು 27 ಅರ್ಲಿ ಮಾರ್ನಿಂಗ್ ಹೋಗಲೇಬೇಕು ನನಗೆ. ಸೊ ನೋಡೋಣ ಯಾವಾಗ ಹೋಗೋದಂತ. ಇಲ್ಲಿ ಬಂದು ನಾವು ರೀಚ್ ಆಗಿದ್ವಿ ಚಿಕ್ಕಮ್ಮನ ಮನೆಗೆ. ಮೊದಲು ಚಿಕ್ಕಮ್ಮನ ಮನೆಗೆ ಬರಬೇಕಂತ ಹೇಳಿದರೆ 1 ಅವರ್ ಬಸ್ಸಲ್ಲಿ ಕೂತ್ಕೊಳ್ಬೇಕಿತ್ತು. ಈಗ ಬ್ರಿಡ್ಜ್ ಆಗಿ
ಫೈ ನಮ್ಮ ಅಮ್ಮ ಮನೆಯಿಂದ ಚಿಕ್ಕಮ್ಮನ ಮನೆಗೆ ಐ ಥಿಂಕ್ 15 ಮಿನಿಟ್ಸ್ ಅಷ್ಟೇ. ನನಗೇನು ವಿಚಿತ್ರ ಆಯಿತು, ಯಬ್ಬೋ ಇಷ್ಟು ಹತ್ತಿರವಾ ಅಂತ ಹೇಳಿ. ಸೊ ನಾವು ಆಗ ಎಲ್ಲ ಬರುವಾಗ ಎಷ್ಟು ಬ್ಯಾಗ್ ಎತ್ಕೊಂಡು ಬಸ್ಸಲ್ಲಿ 1 ಗಂಟೆ ಕೂತ್ಕೊಂಡು ಬರ್ತಿದ್ವಿ. ಇಲ್ಲಿ ನಾವು ರೀಚ್ ಆಗಿದ್ದೀವಿ. ಮೊದಲಿದು ಮೆಮರೀಸ್ ಎಲ್ಲ ನೆನಪು ಬರ್ತಾ ಇತ್ತು. ಈ ಸೈಡ್ ಎಲ್ಲ ಇದ್ದ ಮಕ್ಕಳ ಜೊತೆಗೆ ನಾವು ಆಟ ಆಡೋದು ಎಲ್ಲ. ಇಷ್ಟು ಬೇಗ ದಿನ ಕಳೆಯತ್ತೆ, ಆಗ ಹೇಗಿತ್ತು ಹೀಗೆ ಹೇಗೆ ನನಗೆ ಜಾಸ್ತಿ ಅದು ನೆನಪು ಬರೋದು. ನಾವು ಹೇಗೆ ಇದ್ವಿ, ಹೇಗೆ ಆಟ ಆಡ್ತಾ ಇದ್ವಿ ಅದೆಲ್ಲ. ಇದು ಇವರ ಮನೆ ಇರಲಿಲ್ಲ, ಮೊದಲು ಹಳೆ ಮನೆ ಇತ್ತು. ಇದು ಹೊಸ ಮನೆ. ನಾವು ಹಳೆ ಮನೆ ಇರುವಾಗ ತುಂಬ ಮಕ್ಕಳು ಇರಲಿಕ್ಕೆ ಬರ್ತಾ ಇದ್ವಿ ಇಲ್ಲಿ ಏಪ್ರಿಲ್ ಮೇ ರಜೆ ಟೈಮಲ್ಲಿ. ಆಗ ನಮ್ಮದೇ ಗಮ್ಮತ್ತು. ನಾನು ತುಂಬಾನೇ ಜಾಯಿಂಟ್ ಫ್ಯಾಮಿಲಿ, ಎಲ್ಲ ಲೈಫನ್ನು ಜಾಯಿಂಟ್ ಫ್ಯಾಮಿಲಿಯಿಂದನೇ ಜೀವಿಸಿರೋದ್ರಿಂದ ನನಗೆ ಮಡಂತಿಯರಲ್ಲಿ ಸ್ವಲ್ಪ ಬೋರ್ ಆಗುತ್ತೆ. ಬಿಕಾಸ್ ಸಿಂಗಲ್ ಸಿಂಗಲ್ ಪರ್ಸನ್ಸೇ ಜೀವಿಸೋದು. ಅಂದರೆ ರಿಲೇಷನ್ಶಿಪ್ ಈ ಸೈಡ್ ನನ್ನ ಫ್ಯಾಮಿಲಿಯಲ್ಲಿ ತುಂಬಾನೇ ಜಾಸ್ತಿ ಅಟ್ಯಾಚ್ಡ್ ನಾವು. ಸೊ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋ ನನಗೆ ಉದ್ದ ಆಗತ್ತೆ, ಸೊ ನಾನು ಇಲ್ಲಿಯೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.